ಫಸ್ಟ್ ಟೋಲ್ ಪ್ಲಾಜಾ, ಇಲ್ಲೇ ಟೋಲ್ ಪ್ಲಾಜಾ ಬಾಜುನೇ ಇದ್ವಿ, ಆಗ್ರಾ ರೋಡ್. ಫಸ್ಟ್ ಟೋಲ್ ಪ್ಲಾಜಾ ಮಾರ್ನಿಂಗ್ ಟೈಮ್ 10:30 ಐತಿ ಇವತ್ತು. ನಿನ್ನೆ 12ಕ್ಕೆ ಬಿಟ್ಟಿದ್ದೀವಿ, 10:30 ಬಿಟ್ಟಿವಿ. ಬಿಸಿಲು ಅದ, ಭಾಳ ಓವರ್ ಬಿಸಿಲು ಐತಿ ಇಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು. ಮನೆಯಿಂದ 1600 ಕಿಲೋಮೀಟ್ರ್ ಬಂದೀವಿ ನಿನ್ನೆವರೆಗೆ. ನಿನ್ನೆ ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಮಾಡಿವಿ ಅಂಥೇಳಿ ಅದು ಲೇಟಾಗಿ ಇದು ಆಯ್ತು. ಗಾಡಿ ಅಂತೂ ಏನೂ ಕ್ಲೀನ್ ಮಾಡಿಸಿಲ್ಲ, ಸಿಕ್ಕಾಪಟ್ಟಿ ಹೊಲಸದ. ಇನ್ನೇನಿದ್ರು ಹೋಗಿ ಅಲ್ಲೇ ಡೆಲ್ಲಿ ಒಳಗೆ, ಡೆಲ್ಲಿನ 190 ಕಿಲೋಮೀಟರ್ಸ್. ಅಬ್ಬಾ ಏನು ಬಿಸಿಲು ಅಂದ್ರೆ ಬಿಸಿಲು, ಸಿಕ್ಕಾಪಟ್ಟೆ ಹ್ಯುಮಿಡಿಟಿ. ಹಾ ಇದು ಆಗ್ರಾದು ಬೈಪಾಸ್ ರೋಡ್, ಆಮೇಲೆ ಮಥುರಾ ರೋಡ್ ಹಿಂಗೆ ಬರ್ತದೆ. ಮಥುರಾ ನಾವೀಗ ಕನೆಕ್ಷನ್ ಎಲ್ಲಿ ಆಗ್ತೀವಿ ಅಂದ್ರೆ ಯಮುನಾ ಎಕ್ಸ್ಪ್ರೆಸ್ ವೇಗೆ ಕನೆಕ್ಷನ್ ಆಗ್ತೀವಿ. ಇಲ್ಲಿದ್ದ ಅಲ್ಲಿದ್ದ ಕನೆಕ್ಟ್ ಆಗಿ ಮುಂದೆ ಇದಕ್ಕೆ ಹೋಗುತ್ತದೆ ಯಮುನಾ ಎಕ್ಸ್ಪ್ರೆಸ್ ವೇದಿಂದ. ಎಕ್ಸ್ಪ್ರೆಸ್ ವೇ ಹತ್ತಿದ್ದೀವಿ ನೋಡ್ರಿ. ಸಾರಿ ಸ್ವಲ್ಪ ಜೋರು ಆವಾಜಲ್ಲಿ ಮಾತಾಡಿದ್ನಂದ್ರೆ ವಾಯ್ಸ್ ಬ್ರೇಕ್ ಆಗ್ತದೆ, ಚಿರ್ ಅಂತ ಬರತ್ತದು. ಇನ್ನು ಹೋಗಿ ಕನೆಕ್ಟ್ ಆಗ್ಬೇಕು, ಅಲ್ಲಿ ಮುಂದೆ ಹೋಗಿ ಕನೆಕ್ಟ್ ಆಗೋತನ ಇದು ಅದ. ಅನ ಅಂತೂ ಗಾಯಬೇ ಅದ, ರೋಡ್ ಸರಿಯಾಗಿ ಸಿಕ್ಕದ. ಅಂತ ಪರಕ್ಕ ನಾವು ಯಮುನಾ ಎಕ್ಸ್ಪ್ರೆಸ್ ವೇ ಟೋಲ್ ಅದ, ಇಲ್ಲಿ ಟೋಲ್ ಕಟ್ಬೇಕೀಗ. ಲಕ್ನೋ ಎಂಟ್ರಿ 500 ಮೀಟರ್ಸ್ ಅದ. ಕಾನ್ಪುರ್ ಡೆಲ್ಲಿ ಟು ಲಕ್ನೋ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಯಮುನಾ ಎಕ್ಸ್ಪ್ರೆಸ್ ವೇ. ಇಲ್ಲಿ ಈಗ ಲೆಫ್ಟಿಗೆ ಹೊಳ್ಬೇಕು ನಾವು. ಅಣ್ಣ ನಿಂತಾನಿಲ್ಲಿ. ಇದೆ ಯಮುನಾ ಎಕ್ಸ್ಪ್ರೆಸ್ ವೇ. ಮ್ಯಾಲಿಂದ ಹಿಂಗೆ ಹೋಗಿ ಹಿಂಗೆ ಸುತ್ತಾದ ಬಂದು ಮೇಲೆ ಹತ್ತದ. ಸ್ವಲ್ಪ ನೆರಳಿಗೆ ನಿಂದ್ರು ಮಲ್ಲೇ ಬಿಸಿಲು ಸುರಣ ಆಗ್ತದ. ಇದೆ ನೋಡ್ರಿ ಮ್ಯಾಲಿಂದ ಯಮುನಾ ಎಕ್ಸ್ಪ್ರೆಸ್ ವೇ. ಇತ್ತಾಗೊಂದು 3 ಲೇನ, ಅತ್ತಾಗೊಂದು 3 ಲೇನ, 4 ಲೇನ ಹಿಂಗದ. ಇದ್ರ ಅಮ್ಮ ಬಿಸಿಲು ಮಾತ್ರ ಹತ್ತತ್ತೆ, ವರ್ಸ್ಟ್ ಬಿಸಿಲು. ಒಂದು ಸ್ವಲ್ಪ ಟೀ ಸ್ನ್ಯಾಕ್ಸ್ ಹಾಕೋಣ. ಟೀ ಅದು ಕುಡ್ದು ಇಲ್ಲಿಂದ ಹತ್ತುನಗ ಅಲ್ಲ ಟ್ರಕ್ ಬರತ್ತದಲ್ಲ, ಹಿಂಗೆ ಹೋಗಿ ಹಿಂಗೆ ಬಂದು ಈ ಕಡೆ ಮ್ಯಾಲೆ ಹಿಂಗೆ ಹೋಗ್ಬೇಕು ನಾವು. ಈ ಕಡೆ ಹೋಗ್ಬೇಕು. ಹಾಂ ಯಮುನಾ ಎಕ್ಸ್ಪ್ರೆಸ್ ವೇ ಬಂತು ನೋಡ್ರಾಗ. ದಿಸ್ ಈಸ್ ಯಮುನಾ ಎಕ್ಸ್ಪ್ರೆಸ್ ವೇ. ಎಂಟ್ರೆನ್ಸ್ ಬರ್ದಾರಲ್ಲ ಯಮುನಾ ಎಕ್ಸ್ಪ್ರೆಸ್ ವೇ. ಹೇ ಬಸ್ ಸ್ಟಾಪ್ ಅದಪ್ಪ ಇಲ್ಲಿ. ಇಲ್ಲಿ ಬೈಕಿಗೆ ಟೋಲ್ ಅದ ಎಕ್ಸ್ಪ್ರೆಸ್ ವೇ ಒಳಗೆ. ಲೆಟ್ಸ್ ಗೋ. ಇದು ಆ್ಯಕ್ಚುಲಾಗಿ ಯಮುನಾ ಎಕ್ಸ್ಪ್ರೆಸ್ ವೇ ಅದ. ಟೋಟಲ್ RCC. ಟೋಟಲ್ RCC ಅದ. ಟೋಟಲ್ ಮಸ್ತ್ ನಡು ಗಿಡ ಹಚ್ಚಾರ.
ಈ ಕಡೆ 4 ಲೇನ್ ಅದಾವ, ಆ ಕಡೆ 4 ಲೇನ್ ಅದಾವ ಮೋಸ್ಟ್ಲಿ. ನಾವು ದಾಂಡಿಗೆ ಹೊಂಟಿವಿ. ಸ್ಟ್ರಿಕ್ಟ್ ಕ್ಯಾಮ್ರಾಸ್ ಅದು ಅದಾವು, ಅದಕ್ಕೂ ಬಾರಿಸ್ಕೊಳ್ಳೋದಾಗ್ತದ. ಯಮುನಾ ಎಕ್ಸ್ಪ್ರೆಸ್ ವೇ ನೋಡ್ರಿ, ಇದೆಲ್ಲ ಪೂರ ಫಸ್ಟ್ ಲೇನ 120, ಸೆಕೆಂಡ್ ಲೇನ್ 120, ಈ ಲೇನ 80 or 100 ಅದ ಮೋಸ್ಟ್ಲಿ. ಫ್ಲೈ ಬೈ ಮಾಡಿ ಹೋದ ಅನ್ನ ಸ್ವೀ ಅಂತೇಳಿ. ನೋಡ್ರಿ ಸೀದಾ ಅದ ರೋಡ್. ಒಂದು ಆಲ್ಮೋಸ್ಟ್ ಒಂದು 40 ಕಿಲೋಮೀಟ್ರ್ ಬಂದೀವಿ. ಈಗ ಬೇಸರ ಆಗ್ಬಿಟ್ಟದ ನನಗೆ ಹೈವೇ. ಏನೂ ಇಲ್ಲ ಇಲ್ಲ, ಏನು ನೋಡ್ತೀರಿ ಬೇರೆ, ಸುಮ್ಮನೆ ಕುಂದ್ರ ದೊಡ್ಡ ಗಾಡಿ ಹೊಡಿದ. ನಾವು ಯಾರೋ ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ, ಅಮೇರಿಕಾ ಒಳಗೆ ಹಂಗೆ ಹೈವೇ ಇರ್ತಾವೆ, ಜಪಾನ್ ಒಳಗೆ ಹಂಗೆ ಹೈವೇ ಇರ್ತಾವೆ, ಜರ್ಮನಿ ಒಳಗೆ ಹಂಗೆ ಹೈವೇ ಇರ್ತಾವೆ. ಈ ನಮ್ಮ ಜನಕ್ಕೆ ಅಂಥ ಹೈವೇ ಏನಾರು ಕೊಟ್ರಂದ್ರೆ ದಿನಕ್ಕೆ 1,000-2,000 ಜನ ಇಲ್ಲೇ ಸಾಯ್ತಾರೆ ಆಕ್ಸಿಡೆಂಟ್ ಆಗಿ. ಮನುಷ್ಯಾಗ ಡ್ರೈವರ್ಗೆ ಹೆಂಗೆ ಫಿಟ್ಟಿಗೆ ಬರತ್ತದಂದ್ರೆ, ಈಗ ನಾವು ಇಲ್ಲಿ ಗಾಡಿ ಹೊಡ್ಯಾತೀವಿ, ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಏನೂ ಇಲ್ಲ, ಖಾಲಿ ಹೊಟ್ಟೆ ಅದ, ಎಲ್ಲ ಅದ, ಬರೀ ಒಂದು ಕಪ್ ಮೊಸರು ತಿಂದೀನಿ, ಸಣ್ಣದು ಇಷ್ಟೇ ಒಂದು ಕಪ್, ಅಷ್ಟಕ್ಕೆ ಈಗ ನಿದ್ದೆ ಜಗಾಕತ್ತದ ಜೋರ. ಯಾಕಂದ್ರೆ ರೋಡ್ ಸ್ಟ್ರೇಟ್ ಅದ, ನಿಮ್ಮನ್ನು ಯಾರು ಓವರ್ಟೇಕ್ ಮಾಡ್ತಾರೆ ಅನ್ನಂಗಿಲ್ಲ, ಏನೂ ಇಲ್ಲ. ಆಗ ಎಲ್ಲದ ನೋಡು ರೋಡ್. ನಾನೇ 100 ಹೊಡ್ಯಾತೀನಿ ಗಾಡಿ, ಸ್ಪೀಡ್ ಲಿಮಿಟ್ 100 ಅದ ಮ್ಯಾಕ್ಸಿಮಮ್. ನೋಡ್ರ ಏನೂ ಇಲ್ಲ. ಏನಾರು ಒಂದು ಆಟ ಬರ್ತದಂತೆ ಅದು ಇಲ್ಲ, ಯಾವುದಾದ್ರೂ ಗಾಡಿ ಪಾಸ್ ಹಾಕೋದಂತೀರ ಅದು ಇಲ್ಲ, ಏನೂ ಇಲ್ಲ. ಸಿಂಪ್ಲಿ ಹೋಗೋದೇ ಕ್ರೂಸ್ ಕಂಟ್ರೋಲ್ ಇದ್ದವ್ರಿಗೆ ಭಾರಿ ಹಾಕಿ ಕೂತು ಬಿಡ್ತಾರೆ, ಆರಾಮ್ ನಿದ್ದೆ ಬರೋಕತ್ತದ. ಎಲ್ಲಾರ ಏನಾರು ಒಂದು ಎಡವಟ್ಟು ಹಾಕದ, ಆಕ್ಸಿಡೆಂಟ್ ಹಾಕದ. ಅಲ್ಲಿ ಹಿಂದ್ಗಡೆ ನಾ ಕ್ಯಾಮ್ರಾ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಮಾಡಿದೆ. 3 ಟ್ರಕ್ ಕಂಟಿನ್ಯೂಸ್ ಆಗಿ ಸರ್ದಿ ಸಾಲೊಳಗೆ ಆಕ್ಸಿಡೆಂಟ್ ಆಗ್ಯಾವ. ಅಂದ್ರೆ ಭಾಳ ಹಿಂದೆ ಆಗ್ಯಾವು, ಈಗಾಗಿಲ್ಲ. ಅದು ಸೀನ್ ನಿಮಗೆ ತೋರಿಸ್ಬೇಕಾಗಿತ್ತು. ಎಲ್ಲ ಸುಟ್ಟಾಗ್ಯಾವ ಟ್ರಕ್, ಏನೂ ಹೊಡೆದಿಲ್ಲ. ಆಮೇಲೆ ಸ್ಟಾಪ್ ಮಾಡಬೇಕಂದ್ರೂ ಹಿಂಗಾಗ ಆ ಕಡೆ ಏನು ಗ್ರೀನ್ ಅದಲ್ಲ, ಆ ಗ್ರೀನ್ ಒಳಗೆ ಸ್ಟಾಪ್ ಮಾಡೋದು. ಇಲ್ಲಿ ಒಳಗೆ ಎಲ್ಲಿ ಸ್ಟಾಪ್, ನಾವು 4 ಲೇನ್ ಅದಾವ, 1 2 3 4 4 ಲೇನ್ ಅದಾವ. ನಮ್ಮ ಕಡೆನೂ ಬರಾಕತ್ತದ ಇಂಥದ್ದೇ ಹೈವೇ, ಚೆನ್ನೈ ಟು ಪುಣೆ
ಏನು ನಿಯರ್ ಬೆಂಗಳೂರು ತನಕ ಬಂದದ. ಈ ಕಡೆ ಬೆಳಗಾವಿ ಹತ್ರ ಆಗಾಕತ್ತದ ರೋಡ್ ಅದು. ಎಷ್ಟು ಹೊಡಿತೀರಿ ಗಾಡಿ? ಎಷ್ಟು ಸ್ಪೀಡ್ ನಿಮ್ಮ ಮನ್ಸಿಗೆ ಬಂದಟ್ಟು ಹೊಡಿಬೋದು. ಇಲ್ಲಿ ಯಾರು ಏನು ಸ್ಪೀಡ್ ಕ್ಯಾಮ್ರಾ ಇಲ್ಲ ಏನೂ ಇಲ್ಲ. ಬಟ್ ಒಂದು ಮೇನ್ ಥಿಂಗ್ ಏನಂದ್ರೆ, ಟೋಲ್ ಎಂಟ್ರಿ ಆದಾಗಿಂದ ಟೋಲ್ ಎಕ್ಸಿಟ್ ಆಗೋವರೆಗೂ ನಿಮ್ಮ ಟೈಮಿಂಗ್ ಅಲ್ಲಿ ಮೆನ್ಷನ್ ಆಗಿರ್ತದೆ. ಆಟೋಮೆಟಿಕ್ಕಾಗಿ ನಿಮ್ಮದು ಏನಾದ್ರು ಟೈಮಿಂಗ್ ನೀವು ಜಲ್ದಿ ಬಂದಿರಿ 120 ಅಲ್ಲ 150 170 ಹಿಂಗೆ ಹೊಡ್ಕೊಂಡು ಬಂದಿರಿ ಅಂದ್ರೆ, ಅಲ್ಲಿ ನೀವು ಜಲ್ದಿ ಬಂದಿರಿ ಅದೇನಾರು ಟೈಮಿಂಗ್ ಅರ್ಲಿ ಅಂತ ತೋರಿಸ್ತಂದ್ರೆ ನಿಮ್ಮ ಸ್ಪೀಡ್ ಕ್ಯಾಲ್ಕುಲೇಷನ್ ಆಟೋಮೆಟಿಕ್ಕಾಗಿ ಆಗಿಬಿಡ್ತದೆ. ಅವಾಗ ನಿಮಗೆ ಫೈನ್ ಬೀಳ್ತದೆ, ಟೋಲ್ ಒಳಗೆ ಫೈನ್ ಬೀಳ್ತದೆ. ಅದಕ್ಕೆ ಎಲ್ಲರೂ ಟೋಲ್ ಒಳಗೆ ಈಗ ನೋಡ್ರಿ ಆಲ್ಮೋಸ್ಟ್ ನಾ 100 ಹೊಡತ್ತೀನಿ, ಆ ಕಾರ್ದ 110 ಅದು ಒಂದು ಸ್ವಲ್ಪ ಜಾಸ್ತಿ ಅದ. ಹಂಗೆ ನಾರ್ಮಲ್ ಮಿನಿಮಮ್ ಒಳಗೆ ಅದಾರ ಎಲ್ಲರೂ. ಪ್ರಾಬ್ಲಮ್ ಇದೆ. ಹಾ ಟ್ರಕ್ ಎಲ್ಲ 60 ಸ್ಪೀಡ್ ಅದ, ಕಾರ್ಸ್ ಎಲ್ಲ 100 ಸ್ಪೀಡ್ಸ್ ಅದ. ಏನು ರೋಡ್ ಅದ, ಸೆಕ್ಸಿ ರೋಡ್. ಗಿಡ ಆ ಕಡೆದೇನು ಹೆಡ್ಲೈಟ್ ಈ ಕಡೆ ಬರ್ತದ ನಂಗಿಲ್ಲ, ಬರಂಗೇ ಇಲ್ಲ. ಎಕ್ಸ್ಪ್ರೆಸ್ ವೇದಾಗ ಟಿಫಿನ್ಗೆ ಅಂತೇಳಿ ಹಿಂಗದ ನೋಡ್ದೆ ನೋಡ್ರಿ. ಟಿಫಿನ್ಗೆ ಅಂಥೇಳಿ ಹಿಂಗೆ ಪ್ಲೇಸ್ ಅದಾವ. ಎಲ್ಲಿ ಸಿಕ್ಕಲ್ಲೇ ನಿಂದ್ರು ಹಂಗಿಲ್ಲ, ಇದನ್ನು ಮಾಡೋಂಗಿಲ್ಲ. ಎಕ್ಸ್ಪ್ರೆಸ್ ಇಲ್ಲೇ ಪೆಟ್ರೋಲ್ ಅದ, ಪೆಟ್ರೋಲ್ ಹಾಕೊಳ್ಳೋರು ಇಲ್ಲೇ ಪೆಟ್ರೋಲ್ ಹಾಕೋಬೇಕು, ಡೀಸೆಲ್ ಹಾಕೋರು ಹಾಕೋಬೇಕು. ಫುಡ್ ಕೋರ್ಟ್ ಇವತ್ತು ಈಜಿ ಐತಿ, ಪ್ಯಾಡ್ ಇಲ್ಲ, ಕಾಲು ಬೆಂಡಕ್ಕವ. ಫೈನಲಿ ಎಂಟರ್ಡ್ ಇನ್ ಗ್ರೇಟರ್ ನೋಯ್ಡಾ. ಸ್ಕೈ ಸ್ಕ್ರೇಪರ್ಸ್ ಎಲ್ಲ ಕಾಣಕತ್ತು ನೋಡ್ರೆ. ಸ್ಟಾರ್ಟೇ ಇನ್ನು 15 ಕಿಲೋಮೀಟ್ರ್ ಅದ ಡೆಲ್ಲಿ ಗ್ರೇಟರ್ ನೋಯ್ಡಾ. 15 ಕಿಲೋಮೀಟ್ರ್ ಅಂದ್ರೆ ಏನು ದೊಡ್ಡದಲ್ಲ. ಎಲ್ಲ ಸ್ಕೈ ಸ್ಕ್ರೇಪರ್ಸ್ ಇದು ಎಲ್ಲ ಕಾಣಕತ್ತು ಇಲ್ಲಿ. ಎಷ್ಟು ವರ್ಕಿಂಗ್ ನಡೆದ ನೋಡ್ರಿ. ಏನು ರೋಡ್ಪಾ. ಟೋಟಲ್ 150 ಕಿಲೋಮೀಟರ್ಸ್ ರೈಡ್ ಮಾಡೀವಿ ಈ ರೋಡ್ ಮೇಲೆ. ಬ್ಯಾಸರು ಬಂದದ್ದು. ಸ್ಟ್ರೇಟ್ ರೋಡ. ಇನ್ನೊಂದು 15-16 ಕಿಲೋಮೀಟ್ರ್ ಇರ್ಬೋದು ನಮ್ಮ ಎಕ್ಸಿಟ್. ಅರೆ ಬಾಪ್ರೆ, ಸಾಕಾಗಬೇಕು. ಫೈನಲಿ ಡೆಲ್ಲಿ ಬಂದೀವಿ. ಭಾಳ ದಿನದಿಂದ ಕನಸಿದ್ದ ಡೆಲ್ಲಿಗೆ ಹೋಗ್ಬೇಕಂತೇಳಿ. ಅಂತೂ ಇಂತೂ ಡೆಲ್ಲಿಗೆ ಬಂದೀವಿ. ಮನೆ ಬಿಟ್ಟು ಇವತ್ತು 4ನೇ ದಿವಸ, 30ನೇ ತಾರೀಕು ಬಿಟ್ಟಿದ್ದೆ. ಆ್ಯಕ್ಚುಲಿ ನಿನ್ನೆ ರಾತ್ರಿನ ಬಂದು ನಾವು ಡೆಲ್ಲಿ ಸೇರ್ಬೇಕಾಗಿತ್ತು. ಬಟ್ ಲೇಟಾಗಿ ಬಿಟ್ಟಿದ್ದಕ್ಕಾಗಿ ನಾವು ಅಲ್ಲೇ ಮತ್ತು ಆಗ್ರಾ ಒಳಗೆ ಸ್ಟೇ ಮಾಡೋದಾಯ್ತು. ಇನ್ನು 12 ಕಿಲೋಮೀಟ್ರ್ ಅದ. ಸ್ಟೇಡಿಯಮ್ ಬುದ್ಧ ಸರ್ಕ್ಯೂಟ್ ಅಂದ್ರೆ ಇದು ಬೈಕ್ದು ಇದು ಅದಲ್ಲ, ನಮ್ಮ JS ಪಾಜಿ ಅದು ಹೇಳ್ತಿರ್ತಾರಲ್ಲ, ಬುದ್ಧ ಸರ್ಕ್ಯೂಟ್ಗೆ ಹೋಗಿವಿ ಅಂತೇಳಿ. ಅದು ಇದೆ ಬುದ್ಧ ಸರ್ಕ್ಯೂಟ್, ಬೈಕ್ ರೇಸಿಂಗ್ದು ಬುದ್ಧ ಸರ್ಕ್ಯೂಟ್. ಪ 2-3 ದಿನ
ಕಷ್ಟನೋ ಇಷ್ಟನೋ ಬಟ್ ಗಾಡಿ ಹೊಡ್ಕೊಂಡು ಬಂದೀವಿ. ಬಟ್ ಫೈನಲಿ ಡೆಲ್ಲಿ ರೀಚ್ ಆಗೋಣ ಒಂಥರ ಏನೋ ಖುಷಿ, ಅಂತೂ ಇಂತೂ ರೀಚ್ ಅದೀವಿ ಅಂಥೇಳಿ. ಡೆಲ್ಲಿ ಸಡನ್ನಾಗಿ ಪಿಕ್ಚರ ಚೇಂಜ್ ಆಗ್ತದೆ ನೋಡಿ. ಈಗ ನೋಡ್ರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಬ್ಲಾಕ್. ಈ ಕಡೆಲ್ಲ ಎ ಬ್ಲಾಕ್ ಅದಾವ. ಇದೆಲ್ಲ ಹೋಲ್ ಡೆಲ್ಲಿ ಎಂಟ್ರೆನ್ಸ್. ಇದು ನಮ್ಮ ಎಕ್ಸಿಟ್ ಬಂತು ನೋಯ್ಡಾ ಲೆಫ್ಟ್ಗೆ. ನಾವು ಎಕ್ಸಿಟ್ ಆಗೋ ಟೈಮ್ ಬಂತು. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಇಲ್ಲಿಗೆ ಎಂಡ್ ಆಯಿತು, ರೋಡ್ ಎಂಡ್, ಯಮುನಾ ಎಕ್ಸ್ಪ್ರೆಸ್ ವೇ. ಧನ್ಯವಾದ, ಪುನಃ ಆಗಮನ್ ಪ್ರಾರ್ಥನೀಯ ಹೈ. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಎಸ್, ವಿ ಆರ್ ಎಕ್ಸಿಟಿಂಗ್. ಅರೆ ಬಾಪ್ರೆ, ಎಲ್ಲ ಪಟ್ಟಿದ್ದು ಏನೋ ಅವಾಜ್ ಅದಪ್ಪ. ಎಲ್ಲ ಅಳಗಡತ್ತಾವ ಗಾಡಿದು. ಇದ್ರದ್ದು ಬಡ್ತಕ್ಕೆ ಗಡ 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 ಅಂತದೆ ಎಲ್ಲಿ ಎಲ್ಲೋ ಲೈನ್. ಲೆಟ್ಸ್ ಗೋ. ಇಲ್ಲೇನು ಮಳೆ ಆಯ್ತಂತ ಹತ್ತಿರಿಕೆ ಮಳೆ ಐತಿ. ಗ್ರೇಟರ್ ನೋಯ್ಡಾ, ಪುರಿ ಚೌಕ್, ಲೆಟ್ಸ್ ಗೋ. ಅಣ್ಣ ಇಲ್ಲೇನಂತ ನಾ ಮೆಟ್ರೋ ಹೊಂಟದ. ಮೆಟ್ರೋ ಅಲ್ಲಿ ಮೆಟ್ರೋ ಹೊಂಟದ ನೋಡ್ರಿ. ಹಾಗೂ ಅಲ್ಲಿ ಕಾಣ್ತದ. ಹೂ ಬರೀದವಲ್ಲ ಅದಾಗ ಅಲ್ಲದ ನೋಡಿ ಮೆಟ್ರೋ, ಡೆಲ್ಲಿ ಮೆಟ್ರೋ. ವಿ ಆರ್ ಡನ್. ಎಕ್ಸಿಟ್ ಕಿಲೋಮೀಟರ್ 0. ಇಲ್ಲಿಗೆ ಯಮುನಾ ಎಕ್ಸ್ಪ್ರೆಸ್ ವೇ ಮುಗೀತು. ಇದೇನೋ ಪಾರ್ಕ್ ಮಾಡ್ಯಾರ, ಸಿಕ್ಕಾಪಟ್ಟಿ ಹೂವಿನ ಗಿಡ ಹಚ್ಚಾರ. ಇಷ್ಟು ಕೆಳಗಿನ ಹೂ ಸ್ಮೆಲ್ ಬರತ್ತವ. ನೋಯ್ಡಾ ದಿಲ್ಲಿ ಅಂತೇಳಿ ಒಂದು ಸರ್ಕಲ್ ಮಾಡ್ಯಾರ, ಫುಲ್ಲು ಸ್ಮೆಲ್ ಬರತ್ತ ಹೂ. ಎಂಟ್ರೆನ್ಸ್ ಹೂ ಸುವಾಸನೆಯಿಂದ, ಹೂವಿನ ಸುವಾಸನೆಯಿಂದ ಎಂಟ್ರಿ ಆಗಿವಿ. ಚಾಲು ಆಯ್ತು ನೋಡಪ್ಪ. ಇನ್ನು ಡೆಲ್ಲಿ ಟ್ರಾಫಿಕ್ ಗಿಲಿ 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 ಗಿಲಿ. ಅಣ್ಣನ ಜೊತೆ ಹೋಗ್ಬೇಕಲ್ಲ. ಈಗ ಅಣ್ಣ ಗುರ್ಗುರ್ ಅಲ್ಲಿ ಪಾಸಾಗಿ ಹೋಗ್ಬಿಡ್ತಾನೆ. ಡೆಲ್ಲಿ ಎಂಟ್ರಿ ಆಗಿವಿ, ಟ್ರಾಫಿಕ್ ಚಲೋ ಆಗೈತಿ. ಏನು ಹಾಗೇನ ಆ್ಯಕ್ಚುಲಿ ನನಗೆ ಎಂಟ್ರಿ ಆದಾಗ ಅಂತ ಏನು ಎಕ್ಸೈಟ್ಮೆಂಟ್ ಆಗಲಿಲ್ಲ. ಯಾಕಂದ್ರೆ ಮುಂಬೈ ಅಡ್ಡಾಡೀನಿ, ಆ ಕಡೆ ಇಂದೋರ್ ಅಡ್ಡಾಡೀನಿ, ಒಳಗಡೆ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸಿಟಿ ಅಡ್ಡಾಡಿವಲ್ಲ, ಚೆನ್ನೈ ಅದು. ಹಿಂಗಾಗಿ ಅಷ್ಟೇನು ಇದು ಅನ್ಸಂಗಿಲ್ಲ. ಗ್ರೇಟರ್ ನೋಯ್ಡಾ ಮೇ ಆಗಮನ್ ಕೆ ಲಿಯೆ ಧನ್ಯವಾದ. ಥ್ಯಾಂಕ್ಸ್ ಫಾರ್ ಎಂಟ್ರಿಂಗ್ ಗ್ರೇಟರ್ ನೋಯ್ಡಾ. ನೋಡ್ರಿ ಎಂಟ್ರೆನ್ಸ್ ಎಷ್ಟು ಮಸ್ತ್ ಮಾಡ್ಯಾರ. ಹುಲಿ ಅದ, ಹುಲಿ. ಡೆಲ್ಲಿ ಮಸ್ತ್ ಇಷ್ಟ ಆಯ್ತು. ಯಾಕಂದ್ರೆ ಎಷ್ಟು ಗ್ರೀನರಿ ಅದ, ಎಷ್ಟು ಇದು ಅದ, ಸೆಕ್ಸಿ ಅದ, ಸೂಪರ್. ಬಟ್ ಟ್ರಾಫಿಕ್ ಸಂಬಂಧ ಜನ ಸಾಯ್ತಾರೆ ಇಲ್ಲಿ. ನೋಯ್ಡಾ ಸೆಕ್ಟರ್ 129, 130 ಒಂದು ಸೆಕ್ಟ್ರ್. ನಮ್ಮ ಬಾಗಲಕೋಟೆ ಜನ ಸೆಕ್ಟ್ರ್ ಹುಡುಕಿದಂಗೆ ಹುಡ್ಕೋದು ನೋಡ್ರಪ್ಪ ಇಲ್ಲೇ. ಇವರು ಬಾಪ್ರಿ ಅಣ್ಣ ಯಾ ಕಡೆ ಹೋದ. ಅಣ್ಣ ಅಲ್ಲದಾನ ಇವ. ಒಮ್ಮೆ ಸಡನ್ನಾಗಿ ಹಿಂದೆ ನೋಡಲ್ಲೇ ಬಿಡಲ್ಲ, ಹಂಗೆ ಗಾಯಬಾಗಿಬಿಡ್ತಾನೆ. ಬಂದಾನೋ ಬಿಟ್ಟಾನೋ ಅಂತೇಳಿ.
ನೋಡು ಅರ್ಜೆಂಟಾಗಿ ಕ್ಯಾಮ್ರಾ ಚಾಲೂ ಆಗ್ಬಿಡ್ದ ಎಲ್ಲ ಸೀನ್ ಹೋಗ್ಬಿಡ್ತಾವೆ. ಇಲ್ಲಿ 150 ಇಯರ್ಸ್ ಇದ್ರ ಸಲುವಾಗಿ ಚರಕದ್ದು ಒಂದು ಮಾನ್ಯುಮೆಂಟ್ ಮಾಡಿಟ್ಟಿದ್ರು. ಎಲ್ಲ ವರ್ಕಿಂಗ್ ಪ್ಲೇಸ್ ಅದ ಈ ಕಡೆ ಎರಡೂ ಕಡೆನೂ. ಗುಲ್ಶನ್ ಬಟ್ ಹೀಟ್ ಮಾತ್ರ ಭಾಳ ಅದ, ಭಾಳ ಓವರ್ ಹೀಟ್ ಅದ. ಯಾಕಂದ್ರೆ 2-3 ದಿನ ಫುಲ್ ತಂಪು ಕೋಲ್ಡ್ ಒಳಗೆ ಬಂದೀವಿ, ಮಳೆ ಆಗಕತ್ತೈತೆ. ಹೀಟಿಗೆ ತಲೆ ಚಕ್ರ ಬರತ್ತೈತೆ. ಅಷ್ಟೇ ಕೋಲ್ಡ್ ಇರ್ತದ, ಅಷ್ಟೇ ಹೀಟ್ ಇರ್ತದ. ಎಷ್ಟು ನೀರು ಕುಡಿದ್ರೂ ನೀರು ಕುಡ್ದಂಗೆ ಅನ್ಸತ್ತಿಲ್ಲ. ಅರೆ ಬಾಪ್ರೆ. ನೋಯ್ಡಾ, ಡೆಲ್ಲಿ, ಸೆಕ್ಟರ್ ನಂಬರ್ಸ್. ಓರೆ ಬಾಪ್ರೆ, ಅಣ್ಣ ವಾಜೋಡತನ ಗಾಡಿ. ನನಗೆ ಟ್ರಾಫಿಕ್ ನೋಡೋ ಹುಚ್ಚಿಡತ್ತದ. ಅವ ಟ್ರಾಫಿಕ್ನಾಗ ಒಳಗೆ ಎಂಟ್ರಿ ಆಗಾಗ್ತಾನೆ. ನಡೋದನ್ ಟ್ರಾಫಿಕ್ನಾಗ ಒಳಗಡೆ. ಚೋಟು ಸ್ಟಿಕ್ರಿಂಗ್ ಬಾರಿ ಮಾಡ್ಸ್ಯಾರ. ನನಗೊಂದು ಏನು ಅನ್ನಿಸ್ತ, ಇಷ್ಟು ಹೀಟ್ ಅದ, ಇಷ್ಟು ಇದು ಅದ, ಮತ್ತು ಹೈಯೆಸ್ಟ್ ಗಿಡ ಅದಾವೆ ನನಗೆ. ನಾನು ನೋಡತ್ತೀನಿ ಇಲ್ಲಿ ಇಷ್ಟಿಷ್ಟು ದೊಡ್ಡ ಗಿಡ ಅದಾವೆ, ಹೈಯೆಸ್ಟ್ ಕಂಟಿನ್ಯೂಸ್. ಎಲ್ಲಿ ನಿಮ್ಗೆ ಓಪನ್ ಸ್ಪೇಸ್ ಸಿಗಂಗಿಲ್ಲ, ರೋಡಿಗೆ ಯಾವ ಕಡೆನೂ ಸಿಗಂಗಿಲ್ಲ. ಗಾರ್ಡನ್ನೇ ಗಾರ್ಡನ್ಗೆ, ಇದೆಲ್ಲ ಸೈಡಿಗೆ ಗಾರ್ಡನ್ ಅದ, ಸಿಕ್ಕಾಪಟ್ಟಿ ಈ ಕಡೆ ಗಾರ್ಡನ್ ಅದ, A to Z. ಆದರೂ ಇಷ್ಟು ಗರಂ ಹವಾ ಅದಲ್ಲ. ನಾ ಡೆಲ್ಲಿ ಒಳಗೆ ಗರಂ ಹವಾ ಅಂದರೆ ಹೆಂಗಂತ ಅನ್ಕೊತಿದ್ದೆ. ಸೀರಿಯಸ್ಲಿ ವರ್ಸ್ಟ್ ಅದ, ವರ್ಸ್ಟ್. ಹೆಂಗದ ಅಂದ್ರೆ ಇಷ್ಟೆಲ್ಲ ಗಿಡ ಅದಾವೆ. ನಮ್ಮಲ್ಲಿ ಇಷ್ಟು ಗಿಡ ಇದ್ರೆ ಸಾಕು, ನಾವು ಫ್ರಿಜ್ನಾಗ ಇದ್ದಂಗೆ ಇರ್ತೀವಿ. ಇಲ್ಲಿ ನೋಡಿದ್ರೆ ಉಲ್ಟಾ ಇಷ್ಟು ಗಿಡ ಇದ್ರು ಹಾಟ್ ಬಾಕ್ಸ್ನಾಗ ಇದ್ದಂಗೆ ಅದ ನನ್ನ ಪರಿಸ್ಥಿತಿ. ಓಕೆ, ನಾನು ರೈಡಿಂಗ್ ಗೇರ್ ಹಾಕ್ಕೊಂಡೇನಿ, ಅಂದರೂ ಓಪನ್ ಇಂಟೀನಿ ಎಲ್ಲ ಇದನ್ನು ಪಾರಿವಾಳ. ಮೆಟ್ರೋಸ್. ಗೌತಮ್ ಬುದ್ಧ ನಗರ ವನಪ್ರಭಾ ಫಾರೆಸ್ಟ್. ನೋಯ್ಡಾ ನೋಡ್ರಿ ಮಸ್ತ್ ಮಾಡ್ಯಾರ ಕಲ್ಲೊಳಗೆ. ಹಿಡ್ರಿ ಪೊಲೀಸರು ಹಿಡ್ರಿ, ಬಾರಿಸ್ರಿ ಎಲ್ಲಾರನು. ಹಿಡ್ದಾರ ನೋಡಿ ಹರಿಯಾಣದವ್ರನ್ನ. HR ಪಾಸಿಂಗ್. ನೋಯ್ಡಾ ಸ್ಟಿಲ್ ಇನ್ನು UP ಮೋಸ್ಟ್ಲಿ. ಆ ಕಡೆ ಫುಲ್ ಮಳೆ ಅದ. ಮೆಟ್ರೋದ್ಗಿಂತ ಒಂದು ಕೈ ಜಾಸ್ತಿನೇ ಹೈಟಿಗೆ ಅದೀವಿ ನಾವು. ದೇವಾ
ಅಕ್ಷರ್ಧಾಮ್ ಇದು ಏನಂದ್ರೆ ಇವರು ಇದು ಏನು ಸ್ಟ್ಯಾಚ್ಯೂ ಅದಲ್ಲ ಅದು ನೀಲಕಂಠ ವರ್ಣಿದದ ಸ್ಟ್ಯಾಚ್ಯೂ. ಇದೆಲ್ಲ ಅಕ್ಷರ್ಧಾಮ್ ಅದು ಮೋಸ್ಟ್ಲಿ. ಇದು ಎಲ್ಲ ಟೋಟಲ್ ಮಳೆ ಬರತ್ತದ. ಮಳೆನೇ ನಮ್ಮನ್ನು ಮೋಸ್ಟ್ ವೆಲ್ಕಮ್ ಮಾಡ್ಯದ. ಕತಿನ ರೆಗ್ಯುಲರ್ ಆಗಿ ನೋಡ್ತಿರ್ತೀನಿ, ಮಸ್ತ್ ಅದಾವ. ನೀಲಕಂಠ ವರ್ಣಿ ಅಂಥೇಳಿ ಯೂಟ್ಯೂಬ್ ಒಳಗೆ ವೀಡಿಯೋಸ್ ಅದಾವ. ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೆ ನೋಡ್ರಿ, ಮಸ್ತ್ ಅದಾವ ವೀಡಿಯೋಸ್, ಮಸ್ಟ್ ವಾಚ್. ಇಲ್ಲಿ Airbnb ಬುಕ್ ಮಾಡೀವಿ ಫ್ಲ್ಯಾಟ್ 2 ದಿನ ಇರಾಕ. ಇದು DLF ಸೊಸೈಟಿ. ಇದೇ ನೋಡ್ರಿ ನಮ್ದು Airbnb ಇದೆ ರೂಮ. ಅಲ್ಲಿ ಒಳಗಡೆ ಬಾತ್ರೂಮ್ ಅದ, ಕಿಚನ್ ಅದ. ಇದು 2 ಬೆಡ್, ಇದೊಂದು 2 ಬೆಡ್ ಹಾಕಾವು. ಮುಗೀತು. ಫುಲ್ ಗೀಚದ. ಎಲ್ಲ ಹರಿವೆ ಹಾರಾಕಿವಿ ಈಗ ಬಂದ ತಕ್ಷಣ ಮಳೆ ಆಗಿ ತೋರಿಸ್ಕೊಂಡದ್ದು ಎಲ್ಲ.